ಈ ಕೊಲೆಯ ಹಿಂದೆ ಒಂದಷ್ಟು ಅನುಮಾನಗಳಿರೋದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಪತ್ನಿ ಕಿರಿಕಿರಿಗೆ ಸಹೋದರಿ ಮನೆಗೆ ಓಂ ಪ್ರಕಾಶ್ ಅವರು ಹೋಗಿದ್ರಂತೆ. ತುಂಬಾ ಕಿರಿಕಿರಿ ಉಂಟು ಮಾಡ್ತಾರೆ, ನೆಮ್ಮದಿ ಇಲ್ಲ ಮನೇಲಿ ಅಂತೇಳಿ ಸಹೋದರಿ ಮನೆಗೆ ಹೋಗಿರ್ತಾರೆ ಓಂ ಪ್ರಕಾಶ್ ಅವರು. ಅಂದ್ರೆ ಕೊಲೆ ಮಾಡೋದಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರ ಅಂತ ಪತ್ನಿ ಗೊತ್ತಿಲ್ಲ, ಅನುಮಾನ ಇದೆ. ಸಹೋದರಿ ಸರಿತಾ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ರಂತೆ ಮಗಳು ಕೃತಿ. ಪಾಪ ಏನಿಲ್ಲ ಅಂತೇಳಿ ಪುತ್ರ ಕಾರ್ತಿಕೇಶ್ ಅವ್ರು ಇಲ್ಲದೆ ಇರೋ ಟೈಮ್ನಲ್ಲೇ ನಡೆದಿದ್ದೆ ಈ ಹತ್ಯೆ. ಬಲವಂತವಾಗಿ ತಂದೆಗನ್ನ ಮನೆ ಕರ್ಕೊಂಡು ಬಂದಿದ್ಲು ಪುತ್ರಿ ಕೃತಿ. ಸೊ ಇದನ್ನ ನೋಡ್ತಾ ಇದ್ರೆ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಾ ಅಂತ ಈ ಹತ್ಯೆ ಮಾಡೋದಕ್ಕೆ ಗೊತ್ತಿಲ್ಲ. ಈ ಆಂಗಲ್ ನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತನಿಖೆಯನ್ನ HSR ಲೇಔಟ್ ಪೊಲೀಸರು ಮುಂದುವರೆಸಿದ್ದಾರೆ. ಊಟ ಮಾಡ್ತಾ ಇದ್ರಂತೆ ಪಾಪ DGIGP ಓಂ ಪ್ರಕಾಶ್ ಅವರು ಊಟಕ್ಕೆ ಕುಳಿತಿದ್ರು. ಆ ಊಟಕ್ಕೆ ಕುಳಿತಿದ್ದಾಗಲೇ ಭೀಕರವಾಗಿ ಹತ್ಯೆ ಮಾಡಿರೋದು. ಜೊತೆಗೆ ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪುತ್ರಿ ಕೃತಿ ಪೊಲೀಸರ ಮೇಲೆ ಜಗಳಕ್ಕೆ ಬೀಳ್ತಾರೆ. ಡೋಂಟ್ ಟಚ್ ಮೀ ಅಂತ, ನೀವು ಯಾರು ಹಿಂಗೆಲ್ಲ ಮಾಡೋದಕ್ಕೆ ಅಂತ. ವಿಚಾರಣೆಗಷ್ಟೇ ಕೇಳಿದ್ದು, ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗೋ ಟೈಮ್ನಲ್ಲೇ ಆಗಿದ್ದು. ಹಲವು ಅನುಮಾನಗಳಿದ್ದಾವೆ. ಜೊತೆಗೆ ಮಾನಸಿಕವಾಗಿ ಸರಿ ಇರಲಿಲ್ಲ ಅನ್ನುವಂಥ ಮಾತಿದೆ, ಬಟ್ ಗೊತ್ತಿಲ್ಲ. ಅದನ್ನು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಪೊಲೀಸರು. ಇವರೇ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ, ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಸುಖ ಸಂಸಾರ ಆಗ್ತಿತ್ತು. DGIGP ನಿವೃತ್ತರಾಗಿದ್ದರು ಓಂ ಪ್ರಕಾಶ್ ಅವರು. ಈ ಟೈಮ್ನಲ್ಲಿ ನಿವೃತ್ತಿ ಹೊಂದಿ ಸುಖ ಜೀವನನ ನಡೆಸಬೇಕಾಗಿದ್ದಂತಹ ಸಂದರ್ಭದಲ್ಲಿ ಹಿಂಗಾಗೋಯ್ತಲ್ಲ ಅಂಥೇಳಿ ಅವ್ರ ಜೊತೆ ಕೆಲಸ ಮಾಡಿದಂತಹ ಹಿರಿಯ ಅಧಿಕಾರಿಗಳು ಈಗಾಗಿರೋದು, ಅವರೆಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ರು.